ಸಿಟಿ ಜನ ಈ ಬಾರಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಸಂಭ್ರಮದಿಂದ 2017ನ್ನ ಬರಮಾಡಿಕೊಂಡಿದ್ದಾರೆ. ಆದ್ರೆ ಡಿಸೆಂಬರ್ 31ರ ರಾತ್ರಿ ಎಂಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಅಲ್ಲಿ ನಡೆದಂತಹ ನ್ಯೂ ಇಯರ್ ನೈಟ್ ಸೆಲೆಬ್ರೇಷನ್ ವೇಳೆ ಕೆಲ ಕಾಮಿಗಳು ವಿಕೃತಿಯನ್ನ ಮೆರೆದಿದ್ದಾರೆ ಎನ್ನಲಾಗ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಮತ್ತಿನ ನಶೆಯಲ್ಲಿದ್ರು. ಯುವತಿಯರು ಕುಡಿದು ತೂರಾಡ್ತಾ ಇದ್ರು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಕೆಲ ಕಾಮುಕರು ಯುವತಿಯರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕತ್ತಲ ಪಾರ್ಟಿಯಲ್ಲಿ ಕಿರಿಕ್ ಮಾಡಿದ ಕಿಡಿಗೇಡಿಗಳು ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಡಿಸೆಂಬರ್ 31ರ ರಾತ್ರಿ ಎಲ್ಲರೂ ಕೂಡ ನ್ಯೂ ಇಯರ್ ಅನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆ ಸಂದರ್ಭ ಕುಡಿತ ಮತ್ತೆ ನಶೆಯಲ್ಲಿ ಎಲ್ಲರೂ ಕೂಡ ತೇಲಾಡ್ತಾ ಇದ್ರು. ಇನ್ನು ಈ ಸಂದರ್ಭದಲ್ಲಿ ಯುವತಿಯರು ಇಬ್ರು ಕೂಡ ಕುಡಿತಿದ್ದಂತಹ ಸಂದರ್ಭದಲ್ಲಿ ಕೆಲ ಕಾಮುಕರು ಈ ಒಂದು ಸಂದರ್ಭವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸಿಲಿಕಾನ್ ಸಿಟಿ ಜನ ಈ ಬಾರಿ ಹೊಸ ವರ್ಷವನ್ನೇನೋ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಆದ್ರೆ ಈ ಸ್ವಾಗತದ ಸಂಭ್ರಮದ ಜೊತೆಗೆ ಕೆಲವೊಂದು ಅಹಿತಕರ ಘಟನೆ ಅಲ್ಲಲ್ಲಿ ನಡೆದಿದೆ ಅನ್ನುವಂಥದ್ದು ಕೂಡ ದುಃಖಕರ ಹಾಗೆ ನಾಚಿಕೆಗೇಡಿನ ವಿಚಾರ. ಎಂಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಅಲ್ಲಿ ನಡೆದಂತಹ ನ್ಯೂ ಇಯರ್ ನೈಟ್ ಸೆಲೆಬ್ರೇಷನ್ ವೇಳೆ ಕೆಲ ಕಾಮುಕರು ವಿಕೃತಿ ಮೆರೆದಿರೋದು ಈಗ ಬಯಲಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಮತ್ತಿನ ನಶೆಯಲ್ಲಿ ತೇಲಾಡ್ತಾ ಇದ್ರು. ಯುವತಿಯರು ಕುಡಿದು ತೂರಾಡ್ತಾ ಇದ್ರು. ಇದನ್ನೇ ದುರುಪಯೋಗ ಪಡಿಸಿಕೊಂಡಂತಹ ಎನ್ಕ್ಯಾಶ್ ಮಾಡಿಕೊಂಡಂತಹ ಕೆಲ ವಿಕೃತ ಕಾಮಿಗಳು ಯುವತಿಯರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕತ್ತಲ ಪಾರ್ಟಿಯಲ್ಲಿ ಕಿರಿಕ್ ಮಾಡಿದಂತಹ ಕಿಡಿಗೇಡಿಗಳು ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಡಿಸೆಂಬರ್ 31ರ ರಾತ್ರಿ ಪ್ರತಿ ಬಾರಿ ಕೂಡ ಇಂತಹ ಅಹಿತಕರ ಘಟನೆ ನಡೆಯುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಲಾಗುತ್ತೆ. ಭದ್ರತೆಗಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. ಅಷ್ಟು ಮಾತ್ರವಲ್ಲ, ಸಾರ್ವಜನಿಕರಿಗೆ ಹಾಗೆ ಆಚರಣೆ ಮಾಡೋರಿಗೆ ಕೆಲವೊಂದು ಸೂಚನೆಗಳನ್ನ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೂಡ ಅದಕ್ಕೂ ಮುಂಚೆ ಸೂಚನೆ ಮೂಲಕ ಕೊಡಲಾಗುತ್ತೆ. ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನ ಮರಿಬೇಡಿ, ತಮ್ಮ ಎಚ್ಚರದಲ್ಲಿ ತಾವಿರಿ. ಅದರಲ್ಲೂ ಕೂಡ ಯುವತಿಯರು ಮಹಿಳೆಯರು ತಮ್ಮ ಸೇಫ್ಟಿಯನ್ನ ಮೊದಲು ನೋಡ್ಕೊಳ್ಳಿ ಅನ್ನುವಂತಹ ವಿಚಾರವಾಗಿ ಪದೇ ಪದೇ ಸೂಚನೆ ಕೊಡ್ತಾ ಇದ್ರು ಕೂಡ ಆ ನ್ಯೂ ಇಯರ್ನ ಸಂದರ್ಭದಲ್ಲಿ ಕುಡಿದ ಮತ್ತಲಿದ್ದಂತಹ ಯುವತಿಯರ ಜೊತೆಗೆ ಕೆಲವು ಯುವಕರು ಅಸಭ್ಯವಾಗಿ ವರ್ತಿಸಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಕತ್ತಲಲ್ಲಿ ಕಾಮುಕರು ಕಿರಿಕ್ ಮಾಡಿರುವಂತಹ ವಿಚಾರ ಈಗ ಬಯಲಾಗಿದ್ದು, ಈ ಸಂಬಂಧ ಯುವತಿಯರನ್ನ ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ಆ ಹೊಸ ವರ್ಷದ ಸೆಲೆಬ್ರೇಷನ್ ಅನ್ನುವಂತಹ ಒಂದು ವಿಚಾರವನ್ನ ತಮ್ಮ ದುರ್ಬಳಕೆಗೆ ಬಳಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಈಗ ಯುವತಿಯರಿಗೆ ಕಿರುಕುಳ ಕೊಡ್ತಾ ಇದ್ದಂತಹ ಕೆಲವು ಕಾಮುಕರಿಗೆ ಪೊಲೀಸರು ಪಾಠ ಕಲಿಸಿದಂತಹ ಘಟನೆ ಕೂಡ ನಡೆದಿದೆ. ಎಂಜಿ ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿರ್ತಾರೆ. ಯುವತಿಯರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಕುಡಿದು ಕುಪ್ಪಳಿಸಿ ಸಂಭ್ರಮ ಪಡ್ತಾರೆ. ಹೊಸ ವರ್ಷವನ್ನ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಸ್ವಾಗತ ಮಾಡಿರ್ತಾರೆ. ಆದ್ರೆ ಈ ಸಂದರ್ಭದಲ್ಲೂ ಕೂಡ ಯುವತಿಯರ ಜೊತೆಗೆ ಅಸಭ್ಯವಾಗಿ ವರ್ತಿಸಿದಂತಹ ಕೆಲವು ಪ್ರಕರಣಗಳು ನಡೆದಿವೆ. ಗುರುತು ಪರಿಚಯ ಇಲ್ಲದಂತಹ ಯುವಕರು ಅಥವಾ ಸ್ನೇಹಿತರಾಗಿ ಬಂದಿದ್ದಂತಹ ಕೆಲವು ಯುವಕರು ಆ ಸಂದರ್ಭದಲ್ಲಿ ಕುಡಿದು ಮತ್ತಲಿದ್ದಂತಹ ನಶೆಯಲ್ಲಿದ್ದಂತಹ ಯುವತಿಯರ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಹೊಸ ವರ್ಷದ ಸಂಭ್ರಮಾಚರಣೆ ಅಂದ್ರೆ ಅದ್ರ ಜೊತೆಗೆ ಎಲ್ಲರೂ ಕೂಡ ಒಂದಷ್ಟು ಸೂಚನೆಯನ್ನ ಎಚ್ಚರಿಕೆಯನ್ನ ಕೊಡಲಾಗುತ್ತೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ. ಈ ಬಾರಿ ಕೂಡ ಅದೇ ರೀತಿಯ ಕಿರಿಕ್ಗಳು, ಅಸಭ್ಯ ವರ್ತನೆ, ಅಹಿತಕರ ಘಟನೆ, ದೌರ್ಜನ್ಯಗಳೇನಾದ್ರೂ ಆಗಿದ್ರ ಬಗ್ಗೆ ವರದಿ ಆಗಿದೆಯಾ? ಹಾಗೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಅವರಿಂದ ಮಾಹಿತಿಯನ್ನ ಪಡೆಯೋಣ. ಕತ್ತಲ ಪಾರ್ಟಿಯಲ್ಲಿ ಕೆಲ ವಿಕೃತ ಕಾಮಿಗಳು ಕಿರಿಕ್ ಮಾಡಿರುವಂತಹ ಅಹಿತಕರವಾಗಿ ನಡೆದುಕೊಂಡಿರುವಂತಹ ಘಟನೆ ಇದು. ಮೊನ್ನೆ ಡಿಸೆಂಬರ್ 31ರಂದು ರಾತ್ರಿ ಕುಡಿತದ ನಶೆ ಜೋರಾಗಿತ್ತು. ಯುವತಿಯರು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬಂದು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಅಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಎಲ್ಲರೂ ಕೂಡ ಬಹಳ ಜೋಶಲ್ಲಿದ್ರು, ನಶೆಯಲ್ಲಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಯುವತಿಯರು ಕೂಡ ನಶೆಯಲ್ಲಿದ್ದನ್ನ ಗಮನಿಸಿದಂತಹ ಕೆಲ ಯುವಕರು ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ. ಅಶ್ಲೀಲವಾಗಿ, ಅಸಭ್ಯವಾಗಿ, ಅಹಿತಕರವಾಗಿ ವರ್ತನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕುಡಿದ ಮತ್ತಲ್ಲಿ ಯುವತಿಯರು ತೇಲಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಂತಹ ಯುವತಿಯರ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಇಂತಹ ಸಂಭ್ರಮಾಚರಣೆ ವೇಳೆ ಯುವತಿಯರಿಗೆ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಎಚ್ಚರಿಕೆ ಮತ್ತೆ ಸೂಚನೆಯನ್ನ ಕೊಡಲಾಗುತ್ತೆ. ತಮ್ಮ ಸೇಫ್ಟಿಯನ್ನ ನೋಡ್ಕೊಳ್ಳಿ, ಯಾವುದಕ್ಕೂ ಕೂಡ ಮೈ ಮರಿಬೇಡಿ ಅನ್ನುವಂತಹ ವಿಚಾರವಾಗಿ. ಆದ್ರೂ ಕೂಡ ಈ ಬಾರಿ ಇಂತಹ ಘಟನೆಗಳು ವರದಿ ಆಗಿದೆಯಾ?
ಹೌದು ಸುಕನ್ಯಾ, ಈ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರು ಪೊಲೀಸರು ಯಾವಾಗ ಈಗ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಂಡಿರುವಂತದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮೋಟ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಸಹಿತ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಘಟನೆಯಲ್ಲಿ ಹೇಳೋದಾದ್ರೆ, ಯಾಕಂತಂದ್ರೆ ಅವತ್ತು ಇನ್ಸಿಡೆಂಟ್ ನಡೆದಂತಹ ಸಂದರ್ಭದಲ್ಲಿ ಇರುವಂತಹ ವೇಳೆಯಲ್ಲಿ ಸಾಕಷ್ಟು ಯುವತಿಯರು ಅಲ್ಲಿಂದ ಅಳುತ್ತಾ ಆಚೆ ಓಡ್ ಬಂದಿರುವಂತಹ ದೃಶ್ಯಗಳು ಸಾಮಾನ್ಯವಾಗಿ ಎಲ್ಲಾ ಮಾಧ್ಯಮಗಳಲ್ಲೂ ಸಹಿತ ರೆಕಾರ್ಡ್ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಸಹಿತ ಅವರಿಗೆ ಸಪೋರ್ಟಿಂಗ್ ನಿಲ್ಲುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ತನಕ ಯಾರೊಬ್ಬ ಮಹಿಳೆಯರು ಸಹಿತ, ಯುವತಿ ಇರ್ಬೋದು, ಯಾರು ಸಹಿತ ಈಗ ಹೋಗಿ ಈ ಸಂಬಂಧಪಟ್ಟಂತೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಕೇಸ್ ನೀಡಿಲ್ಲ. ಯಾಕಂತಂದ್ರೆ ಅಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಅಶೋಕ್ ನಗರ ಪೊಲೀಸ್ ಠಾಣೆ ಇರ್ಬೋದು, ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಇರ್ಬೋದು, 2 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಸಹಿತ ಇಲ್ಲಿ ತನಕ ಒಂದು ಕೇಸು ಸಹಿತ ರಿಜಿಸ್ಟರ್ ಆಗಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿದೆ ಅನ್ನೋದು ಮಾಬ್, ಅದರಲ್ಲೂ ಸಹಿತ ಮಾಬ್ ಮಾಲಿಸ್ಟ್ರೇಷನ್ ನಡೆದಿದೆ ಅನ್ನೋ ಒಂದು ಆರೋಪ ಏನ್ ಕೇಳಿ ಬಂದಿದೆ. ಅದರಲ್ಲೂ ಪೊಲೀಸ್ ಇಲಾಖೆಯನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಭದ್ರತೆಯನ್ನ ಕೈಗೊಂಡಿಲ್ಲ ಅನ್ನೋ ಒಂದು ಆರೋಪ ಏನ್ ಬಂದಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸುಮೋಟ ಕೇಸನ್ನ ದಾಖಲಿಸಿಕೊಂಡು ಪ್ರಕರಣವನ್ನ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಸಹಿತ ಈಗಾಗಲೇ ಮುಂದಾಗಿರುವಂತದ್ದು. ಅದಕ್ಕೆ ಸಲುವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಪೊಲೀಸ್ ನಿಯೋಜನೆ ಮಾಡಿದ್ರು. ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನ ಇನ್ಸ್ಟಾಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು, ಸಿಸಿಟಿವಿಗಳನ್ನ. ಆ ದೃಶ್ಯಗಳನ್ನು ಸಹಿತ ಈಗ ಪೊಲೀಸರು ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದಲ್ಲದೆ ಅಲ್ಲಿ ವಾಚ್ ಟವರ್ ಗಳನ್ನೇ ಮಾಡಿದ್ರು. 10 ವಾಚ್ ಟವರ್ ಗಳ ಮೇಲೆ ಪೊಲೀಸರಿಗೆ ಕ್ಯಾಮೆರಾವನ್ನ ಕೊಟ್ಟು ಅಲ್ಲಿ ರೆಕಾರ್ಡ್ ಮಾಡೋದಕ್ಕೂ ಸಹಿತ ಸೂಚನೆಯನ್ನು ಕೂಡ ನೀಡಿದ್ರು. ಆ ದೃಶ್ಯಗಳನ್ನ ಆಧಾರವಾಗಿಟ್ಕೊಂಡು ಪೊಲೀಸರೀಗ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಸಹಿತ ಮುಂದಾಗಿರುವಂತದ್ದು. ಇನ್ನ ಪ್ರಕರಣದಲ್ಲಿ ಇಲ್ಲಿ ತನಕ ಯಾರೊಬ್ಬ ಮಹಿಳೆಯು ಸಹಿತ ಏನಕ್ಕೋಸ್ಕರ ದೂರು ನೀಡಿಲ್ಲ ಅನ್ನೋ ಒಂದು ಪ್ರಶ್ನೆ ಸಹಿತ ಮುಂದಾಗ್ತಿರುವಂತದ್ದು. ಇದು ಒಂದ್ ರೀತಿ ಬೆಂಗಳೂರಿಗರಿಗೆ ಶೇಮ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಮಹಿಳೆಯರು ಕೇವಲ ಮನೆ ಒಳಗಡೆ ಇರಬೇಕಾ, ರಾತ್ರಿ ಆದ್ರೆ ಮನೆ ಆಚೆ ಬರಬಾರ್ದ, ಅದ್ರಲ್ಲೂ ಸಹಿತ ಇಷ್ಟೆಲ್ಲ ಸಾವಿರಾರು ಜನ ಇರುವಂತಹ ಪ್ರದೇಶಗಳಿಗೂ ಸಹಿತ ನಾವು ಬರೋದಿಕ್ಕೆ ಸಾಧ್ಯ ಇಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಈಗ ಬೆಂಗಳೂರಿನ ಯುವತಿ ಇರಬಹುದು, ಮತ್ತೆ ಮಹಿಳೆಯರಿಗೆ ಕಾಡ್ತಿರುವಂತಹ ಪ್ರಶ್ನೆಯಾಗಿ ಉಳ್ಕೊಂಡಿರುವಂತದ್ದು. ಇದು ಒಂದ್ ರೀತಿ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿಗೆ ಒಂದ್ ರೀತಿ ಶೇಮ್ ಅಂತಲೇ ಹೇಳ್ಬೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದಕ್ಕೂ ಸಹಿತ ಮುಂದಾಗಿರುವಂತದ್ದು. ಮತ್ತೆ ಅಂದು ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ದೃಶ್ಯಗಳನ್ನ ಈಗಾಗಲೇ ಬಿತ್ತರ ಮಾಡಲಾಗ್ತಿರುವಂತದ್ದು. ಆ ದೃಶ್ಯಗಳನ್ನು ಸಹಿತ ಪಡೆದುಕೊಳ್ಳೋಕೆ ಪೊಲೀಸರು ಮುಂದಾಗಿದ್ದು ಪ್ರಕರಣವನ್ನು ಸುಮೋಟ ದಾಖಲಿಸಿಕೊಂಡು ತನಿಖೆಯನ್ನು ಮಾಡಬೇಕು ಅನ್ನೋ ಒಂದು ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸುಕನ್ಯಾ, ಓಕೆ, ವಿಷ್ಣು ಪ್ರಸಾದ್, ಈಗ ಈ ವಿಚಾರ ಅಂದ್ರೆ ಈ ರೀತಿ ಅಹಿತಕರ ಘಟನೆ, ಲೈಂಗಿಕ ದೌರ್ಜನ್ಯ ಅಪರಿಚಿತರಿಂದ ನಡೆದಿದ್ಯಾ ಅಥವಾ ಪರಿಚಿತ ಯುವಕರು, ಸ್ನೇಹಿತರು ಇಂಥವರಿಂದ ಆಗಿದೆಯಾ? ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ? ಸುಕನ್ಯಾ, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕಡೆ ಸಾಕಷ್ಟು ಮಂದಿ ಅವತ್ತು ಎಂಜಿ ರೋಡ್ ಬ್ರಿಗೇಡ್ ರೋಡ್ಗೆ ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಅದ್ರೂ ಸಹಿತ 20,000ಕ್ಕೂ ಹೆಚ್ಚು ಮಂದಿ ಬರ್ತಾರೆ. ಈ ವೇಳೆಯಲ್ಲಿ ಕೆಲವರಿಗೆ ಪರಿಚಿತರಿಂದ ಆಗಿರ್ಬೋದು, ಕೆಲವರಿಗೆ ಅಪರಿಚಿತ ಆಗಿರ್ಬೋದು. ಅಂತಂದ್ರೆ ಇದನ್ನ ಸ್ಪಷ್ಟವಾಗಿ ಯಾವೊಬ್ಬ ಯುವತಿ ಸಹಿತ ತಮಗೆ ಈಗ ಆಯ್ತು ಅನ್ನೋದನ್ನ ಪೊಲೀಸ್ ಮುಂದೆ ಹೇಳೋದಕ್ಕೆ ರೆಡಿ ಇಲ್ಲ. ಜೊತೆಗೆ ಈ ಸಂದರ್ಭದಲ್ಲಿ ಯಾವತ್ತು ಘಟನೆ ನಡೆದಂತ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ 11 ಗಂಟೆ 59 ನಿಮಿಷದಿಂದ 12 ಗಂಟೆ ಅಂದ್ರೆ ಆ 1 ನಿಮಿಷದ ಅವಧಿಯಲ್ಲಿ ಸಾಕಷ್ಟು ಯುವತಿಯರು ಅಲ್ಲಿ ನೊಂದಿದ್ದಾರೆ ಅಂತ ಹೇಳಿ ಈಗ ಗೊತ್ತಾಗ್ತಿರೋದು. ಯಾಕಂತಂದ್ರೆ ಅವರೆಲ್ಲರೂ ಸಹಿತ ಅಳ್ತಾ ಪೊಲೀಸರ ಬಳಿ ರಕ್ಷಣೆಗೋಸ್ಕರ ಬಂದಿದ್ದು ಉಂಟು. ಸಾಕಷ್ಟು ಮಂದಿ ಮಾಧ್ಯಮದ ಜೊತೆ ರಕ್ಷಣೆಗೋಸ್ಕರ ಬೇಡ್ಕೊಂಡು ಬಂದಿದ್ದು ಅಂತದ್ದು ಸಾಮಾನ್ಯವಾಗಿತ್ತು. ಈ ವೇಳೆಯಲ್ಲಿ ಅಲ್ಲಿ ಯಾವುದೇ ರೀತಿ ಸ್ಪಷ್ಟವಾದಂತಹ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗ್ತಿಲ್ಲ. ಯಾಕಂತಂದ್ರೆ ಇಷ್ಟೆಲ್ಲ ಘಟನೆ ನಡೆದು ಸಹಿತ ಓರ್ವ ಯುವತಿಯು ಸಹಿತ ಇದಕ್ಕೆ ದೂರು ಸಹಿತ ನೀಡಕ್ ಬಂದಿಲ್ಲ. ದೂರು ನೀಡಿದಲೇ ಪೊಲೀಸ್ ಸಹಿತ ಕ್ರಮ ಕೈಗೊಳ್ಳೋದಕ್ಕೆ ಸಾಕಷ್ಟು ತೊಂದರೆ ಆಗುವಂತದ್ದು. ಯಾಕಂತಂದ್ರೆ ಇದು ಸೆಲೆಬ್ರೇಷನ್ ಈಗಾಗಲೇ ಸುಮಾರು 15-20 ವರ್ಷದಿಂದ ಬೆಂಗಳೂರಿನಲ್ಲಿ ಒಂದು ಸೆಲೆಬ್ರೇಷನ್ ನಡೀತಿರುವಂತದ್ದು. ಈ ಸೆಲೆಬ್ರೇಷನ್ ಸಂಬಂಧಪಟ್ಟಂತೆ ಇಂದಿನಂತೆ ಪೊಲೀಸರು ಈಗಾಗಲೇ ಅವರ ಕರ್ತವ್ಯವನ್ನು ಸೇರಿ 700ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನು ಸ್ಥಳದಲ್ಲಿ ನಿಯೋಜನೆ ಮಾಡಿದ್ರು. ಮತ್ತೆ ಈ ಬಾರಿ ವಿಶೇಷವಾಗಿ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ 300ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನು ಸಹಿತ ನಿಯೋಜನೆ ಮಾಡಿದ್ರು. ಮಹಿಳಾ ಪೇದೆಗಳನ್ನು ಸಹಿತ ನಿಯೋಜನೆ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಸಹಿತ ಈ ರೀತಿ ಇನ್ಸಿಡೆಂಟ್ ನಡೆದಿದೆ ಅನ್ನೋ ಒಂದು ಮಾತು ಬರ್ತಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸುಮೋಟೋವನ್ನ ಕೇಸ್ ದಾಖಲಿಸಿಕೊಂಡು ಮಾಡೋದಾದ್ರೂ ಸಹಿತ ಪೊಲೀಸರಿಗೆ ಬಂದಂತಹ ಯುವತಿಯರ ಜೊತೆ ಬಂದಂತವರು ಅವರ ರಿಲೇಷನ್ಸ್ ಇಲ್ಲ ಬೇರೆಯವರ ಅನ್ನೋ ಒಂದು ಪ್ರಶ್ನೆ ಒಂದ್ ಕಡೆ ಆಗುತ್ತೆ. ಜೊತೆಗೆ ಅನ್ನೋನ್ ಪರ್ಸನ್ಸ್ ಬಂದು ಯಾರಿಗಾಗ್ಲಿ ಮೊಲೆಸ್ಟೇಷನ್ ಮಾಡಿದ್ರು ಸಹಿತ ಆ ಯುವತಿ ಬಂದು ದೂರು ನೀಡಬೇಕಾಗುತ್ತೆ. ಮತ್ತೆ ಅದು ದೂರಿನ ಆಧಾರದ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಈಗ ಸಾಕಷ್ಟು ಗೊಂದಲಗಳ ನಡುವೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಜೊತೆಗೆ ಸ್ಪಷ್ಟವಾಗಿ ಯಾವರೆಲ್ಲ ಈಗ ಸಿಸಿಟಿವಿ ಕ್ಯಾಮೆರಾಗಳು ಇರ್ಬೋದು, ಮತ್ತೆ ಮಾಧ್ಯಮಗಳಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋ ಚಿತ್ರೀಕರಣ ಇರ್ಬೋದು, ಮತ್ತೆ ಪೊಲೀಸರು ಅವತ್ತು ನಿಯೋಜನೆ ಮಾಡಿದಂತಹ ಪೊಲೀಸರು ಚಿತ್ರೀಕರಣ ಮಾಡೋದಕ್ಕೆ ಸೇಫ್ಟಿಗೋಸ್ಕರ ಎವಿಡೆನ್ಸ್ ಶೂಟ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ರು. ಆ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋದಲ್ಲಿ ಇದೆ. ಅದರಲ್ಲಿ ಬರುವಂತಹ ಪ್ರಮುಖವಾಗಿ ನೇರವಾಗಿ ಕಂಡು ಬರುವಂತಹ ಕೆಲವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹೊರತಾಗಿ ಅಲ್ಲಿ ಬಂದಿದ್ದಂತಹ ಸಾಕಷ್ಟು ದುಷ್ಕರ್ಮಿಗಳ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಳ್ಳೋಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷವೂ ಸಹಿತ ಈ ರೀತಿ ಆಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಇಲ್ಲಿ ತನಕ ಒಂದು ಕೇಸ್ ಸಹಿತ ರಿಜಿಸ್ಟರ್ ಆಗಿರೋದು ಒಂದು ರೀತಿ ವಿಪರ್ಯಾಸ ಅಂತ ಹೇಳ್ಬೋದು. ಧನ್ಯವಾದ ವಿಷ್ಣು ಪ್ರಸಾದ್.